ನಾನು ನಮ್ಮ ರೈತರಿಗೆ ನಿಮ್ಮ ಬದುಕನ್ನ ನೀವು ಕಟ್ಕೊಳ್ಳಿ, ನಂದು ಯಾವ ತರದ ಅಭ್ಯಂತರ ಇಲ್ಲ. ನೋ ಯಾರು ಜಮೀನನ್ನ ಕೊಟ್ಟಿದ್ದಾರೆ ಅಲ್ಲಿ ಕೊಟ್ಟಿದ್ದಾರೆ, ಕೊಡ್ತೀನಿ ಅಂತ ಇದ್ದಾರೆ, ಕೊಡೋರು ಇದ್ದಾರೆ, ಅವ್ರು ತಗೊಂಡು ನಮ್ದು ಏನ್ ಬೇಕೋ ಸರ್ಕಾರದ ಯೋಜನೆ ಇದೆ, ಸರ್ಕಾರ ಯೋಜನೆ ಮುಂದುವರಿತದೆ. ವೈ ಐ ಶುಡ್ ಸ್ಟಾಪ್? ದೇ ಹ್ಯಾವ್ ಟೇಕನ್ ಮನಿ, ವಿ ಹ್ಯಾವ್ ಗಿವನ್ ಮನಿ ಟು ದೆಮ್, ನೋಟಿಫಿಕೇಶನ್ ಆಗಿದೆ, ಆದ್ಮೇಲೆ ಅವ್ರು ದುಡ್ಡು ಖುಷಿಯಿಂದ ಬಂದು ತೆಗೆದುಕೊಂಡಿದ್ದಾರೆ. ನಮ್ಗೆ ಒಳ್ಳೆ ಚಾನ್ಸು, ಕುಮಾರಣ್ಣ ಎಲ್ಲ 25 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು, DK ಬಂದು 2.25 ಕೋಟಿ ಕೊಟ್ಟವ್ರೆ ಅಂತ ಅಂದ್ಬಿಟ್ಟು ಖುಷಿಯಿಂದ ಅವ್ರು ತೆಗೆದುಕೊಂಡಿದ್ದಾರೆ. ಅದನ್ನು ತಗೊಂಡು ಹೋದವರು, ಅವ್ರು ಮಾಡಿದವ್ರು ಸರ್ಕಾರಿ ಭೂಮಿ ಆಗೋಯ್ತು. ಆಗ ಸರ್ಕಾರ ಏನ್ ತೀರ್ಮಾನ ಮಾಡ್ಬೇಕು ಮಾಡ್ತದೆ. ಕಮಿಟಿ ಅದು ಬೇರೆ, ಈಗ ಬೇರೆ ಪಾಪ ಅವ್ರದ್ದೇನಾದ್ರು ನೋವು ಕೊಡಿದ್ರೆ ಹೇಳ್ಕೊಳ್ಳಿ, ತಪ್ಪೇನಿಲ್ಲ. ಏನ ಸಿ ಅವಕೇನ್ ನಾನು ಯಾಕಪ್ಪ ಇದನ್ನ ಡಿನೋಟಿಫೈ ಮತ್ತೊಂದಕ್ಕೆಲ್ಲ ಯಾಕೆ ಹೋಗ್ಲಿ ನಾನು? ಅವಕೇನೆ ಈಗ ಎಷ್ಟೋ ಜನ ಈಗ 75% ಈಗ ಒಂದೇ ಹಳ್ಳಿಲಿ ಈಗ ಆಲ್ರೆಡಿ 75% ತೆಗೆದುಕೊಂಡಿದ್ದಾರೆ, ಕೆಲವರು 50% ತೆಗೆದುಕೊಂಡಿದ್ದಾರೆ. ಈ ನೋಟಿಫಿಕೇಶನ್ ಆದ್ಮೇಲೆ ಮುಂದಕ್ಕೆ ತಗೊಂಡು ಹೋಗ್ಬೋದು, ಕೆಲವು 60% ತಗೊಂಡಿದ್ದಾರೆ. ಅದನ್ನ ನಾನು ಬಿಟ್ಬಿಟ್ಟು ದುಡ್ಡು ಅವ್ರು ಈಸ್ಕೊಬಿಟ್ಟು ಆದ್ಮೇಲೆ ಕೊನೆಗೆ ವ್ಯವಸಾಯ ಮಾಡಕ್ ಬಿಡಕ್ಕಾಗ್ತದ? ಖಂಡಿತ ಟ್ರಾನ್ಸ್ಪರೆಂಟ್ ಆಗಿ ಎಲ್ಲ ಡಿಸ್ಕಸ್ ಮಾಡ್ತೀವಿ. ರೈತರ ಸಮೇತ ಯಾರು ಎಷ್ಟೆಷ್ಟು ದುಡ್ಡು ತೆಗೆದುಕೊಂಡೋದ್ರು, ಮಾಲಕಿ ಎಷ್ಟು ತೆಗೆದುಕೊಂಡೋದ್ರು, ಏನ್ ತೆಗೆದುಕೊಂಡೋದ್ರು ಅಂತ ಎಲ್ಲ ಕಂಪ್ಲೀಟ್ ಇದೇನು ಯಾರು ಮುಚ್ಚಿಡಕ್ಕಾಗಲ್ಲ. ಪ್ರತಿಯೊಂದು ಇನ್ಕ್ಲೂಡಿಂಗ್ ಡ್ರೋನ್ ಸರ್ವೆ, ಲೈಡರ್ ಸರ್ವೆ, ಬೇರೆ ಸರ್ವೆ ಎಲ್ಲ ಮಾಡಿಸಿರ್ತೀವಿ. ಯಾರೆಲ್ಲ ಡಿಸ್ಕಸ್ ಮಾಡ್ತೀವಿ. ಹೆಂಗೆ ಇದನ್ನ ಯಾವುದು ಮುಚ್ಚುವೆ, ನಿಮ್ಗೂ ಏನ್ ಬೇಕಾದ್ರೂ ದಾಖಲೆಗಳು ನೀವು ಕೂಡ ಕೇಳ್ಕೋಬಹುದು, ನಾವು ಡಿಸ್ಕಸ್ ಮಾಡ್ತೀವಿ. ನೋಡಿ, ಅವಕ್ಕೆಲ್ಲ ನಾನು ಉತ್ತರ ಕೊಡಕ್ ಹೋಗಕ್ ಇಷ್ಟ ಇಲ್ಲ. ಅವರು ನಿಮ್ ಕೈಲಿ 2006 ಮಾಡಿದ್, ನೀವು ಮಾಡಿದ್ದು ಇದು, ನಮ್ಗೇನು ಅವಶ್ಯಕತೆ ಇಲ್ಲ. ನೀವು ಯಾರು ಕೊಟ್ಟಿದ್ರಿ ಆಗ? ನಿಮ್ ಯಾವ ಹೈಕಮಾಂಡ್ ನೀವು ಕೊಟ್ಟಿದ್ರಿ? ಪಟ್ಟಿ ಬೇಕಾ? ಎಲ್ಲೆಲ್ಲಿತ್ತು ಬಂದಾಗಿಂದ ಹಿಡಿದು ಯಾವ ವರ್ಷದಲ್ಲಿ ಏನೇನಾಯ್ತು, ಎಲ್ಲಿ ಜಮೀನ್ ತಗೊಂಡ್ರು, ಎಷ್ಟಕ್ಕೆ ಏನಾಯ್ತು ಅಂತ ಎಲ್ಲ ಅದೆಲ್ಲ ನನಗೆ ದಯವಿಟ್ಟು ನನ್ನ ಕೆಡಕಕ್ಕೆ ಹೋಗಬೇಡಿ ಅಷ್ಟೇ. ನಾನು ತೆಲಿಂಗ್ ನಾನು ಏನ್ ಹೇಳ್ಬೇಕೋ ಹೇಳಿದೀನಿ. ಐ ವಿಲ್ ವೇಟ್ ಫಾರ್ ದಿ ರಿಪೋರ್ಟ್. ಲೆಟ್ ಫಾರ್ಮರ್ಸ್ ಪಾಪ ಅವ್ರ ಬದುಕು ಅವ್ರು ಕಟ್ಕೊಳ್ಳಿ, ಸರ್ಕಾರಕ್ಕೆ ಕೊಡೋರು ಕೊಟ್ಕೊಳ್ಳಿ. ಕುಮಾರಣ್ಣ ರೆಡ್ ಝೋನ್ ಅಲ್ಲಿ ಇಡು ಅಂತ ಹೇಳಿದ್ದಾರೆ, ಅದನ್ನ ಮುಂದುವರಿಸ್ತೀನಿ ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.